ನಮಸ್ಕಾರ. ಇವತ್ತಿನ ಈ ಎಕ್ಸ್ಪ್ಲೇನರ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಕತ್ತಲಿನಲ್ಲಿ ಅಡಗಿರುವ ನಿಜಕ್ಕೂ ಬೆಚ್ಚಿಬೀಳಿಸುವಂತಹ ಒಂದು ಮಿಸ್ಟ್ರಿಯನ್ನ ಡಿಕೋಡ್ ಮಾಡಕ್ ಹೋಗ್ತಾ ಇದ್ದೀವಿ. ನೋಡಿ, ಇದೇನು ಸಾಮಾನ್ಯ ಕಥೆಯಲ್ಲ. ಕೇಳಿದ್ರೆ ಪ್ರತಿಯೊಂದು ಕ್ಷಣವೂ ಬೆನ್ನಲ್ಲಿ ಚಳಿ ಹುಟ್ಟಿಸುವಂತಹ, ಕಣ್ಣಿಗೆ ಕಾಣದ್ದು ಮತ್ತು ನಿಜವಾದ ಸತ್ಯದ ನಡುವೆ ನಡೆಯುವ ಒಂದು ಭಯಾನಕ ಘಟನೆಗಳ ಸರಮಾಲೆ ಇದು. ಬನ್ನಿ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಸಮಯ ಮಧ್ಯರಾತ್ರಿ 12:03. ಇಡೀ ಜಗತ್ತೇ ಗಾಢ ನಿದ್ದೆಯಲ್ಲಿದ್ದ ಆ ಹೊತ್ತಲ್ಲಿ ರೋಹಿತ್ ಫೋನಿಗೆ ದಿಢೀರಂತ ಒಂದು ವಾಟ್ಸ್ಆಪ್ ನೋಟಿಫಿಕೇಶನ್ ಬರುತ್ತೆ. ಯಾರು ಕಳಿಸಿದ್ದು ಗೊತ್ತಾ? ಅವನ ಎಕ್ಸ್ ಗರ್ಲ್ಫ್ರೆಂಡ್ ಅನುಷ್ಕಾ. ಅವಳದ್ದೇ ವಾಟ್ಸ್ಆಪ್ ಸ್ಟೇಟಸ್ ಅದು. ಇಲ್ಲಿ ಆಶ್ಚರ್ಯದ ವಿಷಯ ಏನಂದ್ರೆ, ಅವರಿಬ್ಬರ ನಡುವೆ ಕಳೆದ 2 ವರ್ಷಗಳಿಂದ ಒಂದೇ ಒಂದು ಮಾತು ಇರಲಿಲ್ಲ. ಟೋಟಲ್ ಸೈಲೆನ್ಸ್. 2 ವರ್ಷಗಳ ಸಂಪೂರ್ಣ ಮೌನದ ನಂತರ ಈ ಮಧ್ಯರಾತ್ರಿಯಲ್ಲಿ ಒಮ್ಮಿಂದೊಮ್ಮೆಲೆ ನೋಟಿಫಿಕೇಶನ್ ಬಂದಾಗ ಜಸ್ಟ್ ಇಮ್ಯಾಜಿನ್ ರೋಹಿತ್ ಮನಸ್ಥಿತಿ ಹೇಗಾಗಿರ್ಬೇಡ. ಮಧ್ಯರಾತ್ರಿಯ ವಾಟ್ಸಪ್ ಸ್ಟೇಟಸ್, ಕತ್ತಲಿನಿಂದ ಬಂದ ಸಂದೇಶ. ಓಕೆ, ಈಗ ನಾವು ಇದರ ಆಳಕ್ಕೆ ಇಳಿಯೋಣ ಬನ್ನಿ. ರೋಹಿತ್ಗೆ ತನ್ನ ಕುತೂಹಲ ತಡೆಯೋಕೆ ಆಗ್ಲೇ ಇಲ್ಲ. ನಡುಗುವ ಬೆರಳುಗಳಿಂದ ಆ ವಾಟ್ಸಪ್ ಸ್ಟೇಟಸ್ ಓಪನ್ ಮಾಡ್ತಾನೆ. ಆದರೆ ಆ ಸ್ಟೇಟಸ್ ಒಳಗಿದ್ದದ್ದು ಜಸ್ಟ್ ಒಂದು ಫೋಟೋ ಅಲ್ಲ, ಅದೊಂದು ಕತ್ತಲೆಯ ಕೋಣೆ. ಆ ಕತ್ತಲೆ ಕೋಣೆಯಲ್ಲಿ ಕನ್ನಡಿಯ ಮುಂದೆ ಅನುಷ್ಕಾ ಒಂಟಿಯಾಗಿ ನಿಂತಿದ್ಲು. ಆ ದೃಶ್ಯ ನೋಡಿದ್ರೇ ಏನೋ ಒಂಥರ ವಿಚಿತ್ರವಾದ ನಿಗೂಢವಾದ ಫೀಲಿಂಗ್ ಬರ್ತಿತ್ತು. ಆ ಸ್ಟೇಟಸ್ ಕೆಳಗಡೆ ಒಂದು ಸಾಲು ಬರೆದಿತ್ತು. ಅದೇನೆಂದ್ರೆ, ನನ್ ಜೊತೆ ಇವತ್ತು ಕೊನೆಯ ರಾತ್ರಿ. ಈ ಮಾತುಗಳ ಹಿಂದಿರುವ ಭಾರ, ಆ ವಾಕ್ಯದಲ್ಲಿದ್ದ ಆ ಒಂದು ಭಯಾನಕ ಅಸ್ಪಷ್ಟತೆ ಇದೆಯಲ್ಲ, ಅದು ಯಾರಿಗಾದರೂ ಮೈ ಜುಮ್ಮೆನಿಸುವಂತಿತ್ತು. ಇದರ ಅರ್ಥವಾದ್ರೆ ಏನು? ಅವಳೇಕೆ ಹೀಗೆ ಬರ್ದಳು? ಈ ವಾಕ್ಯದ ಹಿಂದಿನ ಮೌನವೇ ಒಂಥರ ದೊಡ್ಡ ಕೂಗಿನಂತಿತ್ತು. ಆ ಬೆಚ್ಚಿಬೀಳಿಸುವ ಸ್ಟೇಟಸ್ ನೋಡಿದ ಕೇವಲ 5 ನಿಮಿಷಗಳ ನಂತರ ರೋಹಿತ್ ಫೋನ್ ರಿಂಗ್ ಆಗೋಕೆ ಶುರುವಾಗತ್ತೆ. ಆ ಕರೆಯಲ್ಲಿ ಅವನಿಗಾಗಿ ಕಾಯ್ತಿದ್ದದ್ದು ಒಂದು ಭೀಕರವಾದ, ಯಾರೂ ಊಹಿಸಲು ಸಾಧ್ಯವಾಗದಂತಹ ಸುದ್ದಿ. ಫೋನ್ ಮಾಡಿದವರು ಹೇಳಿದ್ದು ಒಂದೇ ಮಾತು: ಅನುಷ್ಕಾ ಆಕ್ಸಿಡೆಂಟ್ನಲ್ಲಿ ಸತ್ತಿದ್ದಾಳೆ. ರೋಹಿತ್ಗೆ ತಾನ್ ಕೇಳಿದ್ದನ್ನು ನಂಬೋದಕ್ಕೆ ಆಗ್ಲಿಲ್ಲ. ದೊಡ್ಡ ಶಾಕ್. ಇದಕ್ಕೆ ಸಾಧ್ಯ? ಕೇವಲ 5 ನಿಮಿಷಗಳ ಹಿಂದಷ್ಟೇ ಅವಳ ಸ್ಟೇಟಸ್ ನೋಡಿದ್ದೆನಲ್ಲ ಅಂತ ಕಂಗಾಲಾಗ್ತಾನೆ. ಆ ಆಘಾತದಲ್ಲೇ ತಕ್ಷಣವೇ ತನ್ನ ವಾಟ್ಸ್ಆಪ್ ಮತ್ತೆ ಓಪನ್ ಮಾಡಿ ನೋಡ್ತಾನೆ. ಆದ್ರೆ ಆ ಸ್ಟೇಟಸ್ ಸಂಪೂರ್ಣವಾಗಿ ಮಾಯವಾಗಿತ್ತು. ಅದು ಡಿಲೀಟ್ ಆಗಿತ್ತೋ ಅಥವಾ ಅದೊಂದು ಭ್ರಮೆಯೋ, ಅವನಿಗೆ ಏನೋ ಅರ್ಥವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಒಂದು ದುರಂತ ಕಾಲೇಜು ಪ್ರೇಮಕಥೆ, ಹಿಂದಿನ ನೆನಪುಗಳ ಭಾರ. ಈ ಭಯಾನಕ ಘಟನೆಯ ಹಿಂದೆ ಒಂದು ಭಾವುಕವಾದ ಗತಕಾಲದ ಭಾರವಿದೆ. ಅದೊಂದು ದುರಂತ ಕಾಲೇಜು ಪ್ರೇಮಕಥೆ. ಈ ಪ್ರೇಮಕಥೆಯ ಪುಟಗಳು ಕೇವಲ ಸಂತೋಷದಿಂದ ಕೂಡಿರಿಲ್ಲ, ಬದಲಾಗಿ ಅಷ್ಟೇ ನೋವಿನಿಂದಲೂ ಅಂತ್ಯ ಕಂಡಿತ್ತು. ಇವರ ಹಿಂದಿನ ಕಥೆಯತ್ತ ಒಮ್ಮೆ ಹಿಂತಿರುಗಿ ನೋಡೋಣ ಬನ್ನಿ. ರೋಹಿತ್ ಮತ್ತು ಅನುಷ್ಕಾ ಕಾಲೇಜು ದಿನಗಳಲ್ಲಿ ಅನ್ಯೋನ್ಯ ಪ್ರೇಮಿಗಳಾಗಿದ್ರು. ಆದರೆ ಅವರ ನಡುವೆ ಒಂದು ಕಹಿ ತಪ್ಪು ತಿಳುವಳಿಕೆ ಮೂಡಿ ಇಬ್ಬರೂ ದೂರಾಗಿದ್ರು. ಆ ಕೊನೆಯ ಜಗಳದ ನಂತರ ಕಳೆದ 2 ವರ್ಷಗಳಲ್ಲಿ ಅವರಿಬ್ಬರೂ ಒಂದು ಮಾತನ್ನೂ ಆಡಿರಲಿಲ್ಲ. ಆದರೀಗ ಅವಳ ಆ ಹಠಾತ್ ಸಾವು ಮತ್ತು ಕಣ್ಮರೆಯಾದ ಆ ವಾಟ್ಸ್ಆಪ್ ಸ್ಟೇಟಸ್ ರೋಹಿತ್ನನ್ನು ಅಪಾರವಾದ ಅಪರಾಧಿ ಮನೋಭಾವ, ಅಂದರೆ ಒಂಥರ ಗಿಲ್ಟ್ಗೆ ದೂಡಿತು. ಅಯ್ಯೋ, ತಾನೇನಾದರೂ ಆಕೆ ಜೊತೆ ಮಾತನಾಡಿದ್ರೆ ಹೀಗಾಗುತ್ತಿರಲಿಲ್ಲವೇನೋ ಅನ್ನೋ ಭಾವನೆ ಅವನನ್ನು ವಿಪರೀತವಾಗಿ ಕಾಳತೊಡಗಿತು. ಮಾರನೇ ದಿನ ಭಾರವಾದ ಹೃದಯದಿಂದ ಅನುಷ್ಕಾಳ ಅಂತಿಮ ಸಂಸ್ಕಾರದಲ್ಲಿ ರೋಹಿತ್ ಭಾಗವಹಿಸಿದ್ದ. ಅಲ್ಲಿಗೆ ಅನುಷ್ಕಾಳ ಆಪ್ತ ಗೆಳತಿಯೊಬ್ಳು ಬಂದು ರಹಸ್ಯವಾಗಿ ರೋಹಿತ್ಗೆ ಒಂದು ಮಾತನ್ನು ಹೇಳ್ತಾಳೆ. ಗೊತ್ತಾ, ಸಾಯೋ ಮುಂಚೆ ಅವಳು ನಿನ್ನ ಹೆಸರು ಹೇಳ್ತಿದ್ಲು. ಈ ಮಾತು ಕೇಳಿದ ತಕ್ಷಣ ರೋಹಿತ್ ಒಳಗೆ ಕುಸಿದು ಹೋದ. ಅವನ ಮನಸ್ಸಿನಲ್ಲಿದ್ದ ಗೊಂದಲ ಮತ್ತು ಸಂಕಟ ಮತ್ತಷ್ಟು ಜಾಸ್ತಿ ಆಯಿತು. ಸಾಯುವ ಕೊನೆಯ ಕ್ಷಣದಲ್ಲಿ ಆಕೆ ತನ್ನನ್ನೇಕೆ ನೆನ್ಪಿಸ್ಕೊಂಡ್ಲು ಅನ್ನೋ ಪ್ರಶ್ನೆ ಅವನನ್ನು ಬಿಡದೆ ಕಾಡಕ್ ಶುರುವಾಯಿತು. ಸಾವಿನ ನಂತರದ ವಿಡಿಯೋ ಫೈಲ್, ಆಚೆಗಿನ ಜಗತ್ತಿನಿಂದ ಒಂದು ಸಂದೇಶ. ಈಗ ಸ್ವಲ್ಪ ಕಥೆಯ ವೇಗವನ್ನ ಹೆಚ್ಚೋಣ. ಆ ಅಂತಿಮ ಸಂಸ್ಕಾರದ ದಿನದ ರಾತ್ರಿ ರೋಹಿತ್ ನಿದ್ದೆ ಇಲ್ಲದೆ ತನ್ನ ಫೋನಿನಲ್ಲಿರುವ ಗ್ಯಾಲರಿಯನ್ನ ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇದ್ದ. ಅವನ ಮನಸ್ಸೆಲ್ಲ ಅನುಷ್ಕಾಳ ನೆನಪುಗಳಲ್ಲೇ ಮುಳುಗಿತು. ಆಗ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ಹಾಗೆ ಗ್ಯಾಲರಿ ನೋಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಒಂದು ಅಪರಿಚಿತ ವಿಡಿಯೋ ಫೈಲ್ ಆಟೋಮ್ಯಾಟಿಕ್ ಆಗಿ ಅವನ ಫೋನ್ಗೆ ಡೌನ್ಲೋಡ್ ಆಯಿತು. ಆಶ್ಚರ್ಯದ ಸಂಗತಿ ಏನಂದ್ರೆ, ಆ ಫೈಲನ್ನು ನೇರವಾಗಿ ಅನುಷ್ಕಾಳೇ ಕಳಿಸಿದ್ಲು. ಸತ್ತವದವಳ ಫೋನಿಂದ. ಸತ್ತ ನಂತರ ಈ ವಿಡಿಯೋ ಹೇಗ್ ಬಂತು? ಇದು ಹೇಗೆ ಸಾಧ್ಯ ಅನ್ನೋ ಭಯಾನಕ ಪ್ರಶ್ನೆ ಉಟ್ಕೊಳ್ಳುತ್ತೆ ಅಲ್ವಾ? ಈಗ ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ವಿಷಯ ಏನಂದ್ರೆ, ಈ ಟೈಮ್ ಲೈನನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ರಾತ್ರಿ 12:02 ಆ ವಿಡಿಯೋ ಫೈಲ್ ರವಾನೆಯಾಗಿದೆ. 12:03 ಆ ನಿಗೂಢ ವಾಟ್ಸಪ್ ಸ್ಟೇಟಸ್ ಅಪ್ಲೋಡ್ ಆಗಿದೆ. ಆಮೇಲೆ ಕೇವಲ 5 ನಿಮಿಷಗಳ ಅಂತರದಲ್ಲಿ, ಅಂದ್ರೆ 12:08
ಕರೆ ಮೂಲಕ ಅವಳ ಸಾವಿನ ಮಾಹಿತಿ ಬಂದಿದೆ. ಅಂದ್ರೆ ಆಕೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಲಾಗುವ ಕೇವಲ 1 ನಿಮಿಷದ ಮುಂಚೆ ಈ ವಿಡಿಯೋ ಕಳಿಸಲಾಗಿತ್ತು. ಈ ಟೈಮ್ಲೈನ್ ಖಂಡಿತವಾಗ್ಲೂ ಸಾಮಾನ್ಯ ಆಕ್ಸಿಡೆಂಟ್ ಕಥೆಯನ್ನು ಸುಳ್ಳು ಮಾಡ್ತಾ ಇತ್ತು. ರೋಹಿತ್ ನಡುಗುವ ಕೈಗಳಿಂದ ಆ ವಿಡಿಯೋ ಓಪನ್ ಮಾಡ್ತಾನೆ. ಅದರಲ್ಲಿ ಅನುಷ್ಕಾ ಕ್ಯಾಮ್ರಾ ಮುಂದೆ ನಿಂತು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಅವಳ ಕಣ್ಣಲ್ಲಿ ಸಾವಿನ ಭಯ ಸ್ಪಷ್ಟವಾಗಿತ್ತು. ಅವಳ ಬಾಯಿಂದ ಈ ಮಾತುಗಳು ಬರ್ತಾ ಇತ್ತು. ರೋಹಿತ್, ನಾನು ತಪ್ಪು ಮಾಡಿದೆ, ಆದ್ರೆ ಈಗ ನನ್ನ ಹಿಂದೆ ಇರೋನಿಂದ ನಾನು ತಪ್ಪಿಸ್ಕೊಳ್ಳೋಕಲಾಗಲ್ಲ. ಈ ಮಾತು ಮುಗಿಯತಿದ್ದಂತೆಯೇ ಇದ್ದಕ್ಕಿದ್ದಂತೆ ಆ ಕ್ಯಾಮ್ರಾ ಜೋರಾಗಿ ಶೇಕ್ ಆಗೋಕ್ ಶುರುವಾಯಿತು. ಯಾರೋ ಅವಳ ಮೇಲೆ ಎರಗಿದಂತಿತ್ತು. ಆ ವಿಡಿಯೋದ ಕೊನೆಯ ಕ್ಷಣಗಳು ಅತ್ಯಂತ ಭಯಾನಕವಾಗಿದ್ದುವು. ಅವಳ ಹಿಂದಿದ್ದ ಕನ್ನಡಿಯೊಳಗೊಂದು ಕಪ್ಪು ನೆರಳು ಕಾಣಿಸ್ತು. ಜೊತೆಗೊಂದು ಪ್ರಾಣ ಹೋಗುವಂತಹ ಜೋರಾದ ಚೀರಾಟದ ಶಬ್ದ. ತಕ್ಷಣವೇ ವಿಡಿಯೋ ಕಟ್ಟಾಯಿತು. ಬ್ಲ್ಯಾಂಕ್. ಆ ಹಠಾತ್ ಅಂತ್ಯ ಹುಟ್ಟುಹಾಕಿದ ಭಯ ಹಾಗೆಯೇ ಉಳಿದುಕೊಡುತ್ತೆ. ಇದು ನಿಜಕ್ಕೂ ಎದೆ ಒಡೆಯುವ ದೃಶ್ಯವಾಗಿತ್ತು. ಆಕ್ಸಿಡೆಂಟ್ ಅಲ್ಲ, ಕೊಲೆ. ತನಿಖೆಯ ದಿಕ್ಕು ಬದಲಾವಣೆ. ಆ ಭಯಾನಕ ವಿಡಿಯೋ ನೋಡಿದ ರೋಹಿತ್ಗೆ ಇದು ಖಂಡಿತವಾಗಿಯೂ ಕೇವಲ ಒಂದು ಆಕ್ಸಿಡೆಂಟ್ ಅಲ್ಲ ಅನ್ನೋದು ಪಕ್ಕಾ ಆಗೋಯ್ತು. ತಕ್ಷಣವೇ ಆ ಭಯಾನಕ ಸಾಕ್ಷ್ಯವನ್ನು ತಗೊಂಡೋಗಿ ಪೊಲೀಸರಿಗೆ ತೋರಿಸಿದ. ಈ ಹೊಸ ಸಾಕ್ಷ್ಯ ನೋಡಿದ ಪೊಲೀಸರಿಗೂ ದೊಡ್ಡ ಆಘಾತ ಕಾದಿತ್ತು. ಇಡೀ ತನಿಖೆಯ ದಿಕ್ಕೇ ಬದಲಾಗುವ ಕ್ಷಣವದು. ಮತ್ತು ಇದು ಅತ್ಯದ್ಭುತವಾಗಿ ಏನನ್ನು ವಿವರಿಸುತ್ತೆ ಅಂದ್ರೆ, ಈ 2 ವರದಿಗಳ ನಡುವಿನ ವ್ಯತ್ಯಾಸವನ್ನು ನೋಡಿ. ಅಧಿಕೃತ ಆರಂಭಿಕ ವರದಿಯ ಪ್ರಕಾರ ಅನುಷ್ಕಾಳ್ದು ಕೇವಲ ಆಕ್ಸಿಡೆಂಟಿಂದ ಆದ ಸಾವು ಅಂತ ನಿರ್ಧರಿಸಲಾಗಿತ್ತು. ಆದರೆ ಆ ವಿಡಿಯೋ ನೋಡಿದ ನಂತರ ಪೊಲೀಸರ ಹೊಸ ಶೋಧನೆ ಬೇರೆ ಸತ್ಯವನ್ನ ಹೇಳ್ತಾ ಇತ್ತು. ಅನುಷ್ಕಾ ಆಕ್ಸಿಡೆಂಟಲ್ಲಿ ಸತ್ತಿರಲಿಲ್ಲ, ಯಾರೋ ಆಕೆಯನ್ನ ಉದ್ದೇಶಪೂರ್ವಕವಾಗಿ ನೂಕಿ ಕೊಲೆ ಮಾಡಿದ್ರು ಅನ್ನೋ ಭೀಕರ ಸತ್ಯ ಹೊರಬಿತ್ತು. ಕತ್ತಲೆಯಲ್ಲಿ ಕಂಡ ಮುಖ ಅತಿ ದೊಡ್ಡ ದ್ರೋಹ. ಆದ್ರೆ ಕಥೆಯ ಅತಿದೊಡ್ಡ ಆಘಾತ ಇನ್ನೂ ಬಾಕಿಯಿತ್ತು. ಆ ವಿಡಿಯೋವನ್ನು ಪೊಲೀಸರು ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಇರುವಾಗ ಒಂದು ನಿರ್ದಿಷ್ಟ ಸೆಕೆಂಡಲ್ಲಿ ದೃಶ್ಯವನ್ನು ಪಾಸ್ ಮಾಡಿದ್ರು. ಅವರ ಹದ್ದಿನ ಕಣ್ಣು ಆ ವಿಡಿಯೋದ ಹಿನ್ನೆಲೆಯ ಮೇಲಿತ್ತು. ಅಲ್ಲಿಯೇ ಇತ್ತು ಆ ದೊಡ್ಡ ದ್ರೋಹದ ರಹಸ್ಯ. ಉಸಿರು ಬಿಗಿ ಹಿಡಿಯುವ ಕ್ಷಣವದು. ಪೊಲೀಸರು ಆ ವಿಡಿಯೋ ಪಾಸ್ ಮಾಡಿ ಕನ್ನಡಿಯಲ್ಲಿದ್ದ ಆ ಮಸುಕಾದ ಪ್ರತಿಬಿಂಬವನ್ನ ನಿಧಾನವಾಗಿ ಝೂಮ್ ಮಾಡಿದ್ರು. ಆ ಕತ್ತಲೆಯ ನೆರಳಿನಲ್ಲಿದ್ದ ಮುಖ ಪಿಕ್ಸೆಲ್ ಬೈ ಪಿಕ್ಸೆಲ್ ಕೊನೆಗೂ ಸ್ಪಷ್ಟವಾಗಿ ಗೋಚರಿಸೋಕೆ ಶುರುವಾಯಿತು. ಆ ಕೊಲೆಗಾರ ಯಾರು ಅನ್ನೋದು ರಿವೀಲ್ ಆಗುವ ರಕ್ತ ಹೆಪ್ಪುಗಟ್ಟುವ ಕ್ಷಣವದು. ಕನ್ನಡಿಯೊಳಗಿದ್ದ ಆ ಮುಖ ಬೇರ್ಯಾರದ್ದೂ ಆಗಿರ್ಲಿಲ್ಲ. ಅದು ರೋಹಿತ್ನ ಪ್ರಾಣ ಸ್ನೇಹಿತ, ಅವನ ಬೆಸ್ಟ್ ಫ್ರೆಂಡ್ ಆದಿತ್ಯನ ಮುಖವಾಗಿತ್ತು. ತನ್ನ ಅಚ್ಚುಮೆಚ್ಚಿನ ಹಗಲುರುಳು ಜೊತೆಯಲ್ಲೇ ಇದ್ದ ಗೆಳೆಯನೇ ಈ ಭೀಕರ ಕೃತ್ಯ ಎಸಗಿದ್ದಾನೆ ಅನ್ನೋ ಸತ್ಯವನ್ನ ಅರಗಿಸ್ಕೊಳ್ಳಕ್ಕೆ ರೋಹಿತ್ಗೆ ಸಾಧ್ಯವೇ ಇರಲಿಲ್ಲ. ಈ ಆಘಾತಕಾರಿ ಸತ್ಯ ಯಾರಿಗಾದ್ರೂ ಮೈ ಬೆವರುವಂತೆ ಮಾಡುತ್ತಲ್ವಾ? ಸೊ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಮೊದಲನೇ ದೊಡ್ಡ ಪ್ರಶ್ನೆ, ಆದಿತ್ಯ ಯಾಕೆ ಅನುಷ್ಕಾಳನ್ನು ಫಾಲೋ ಮಾಡ್ತಿದ್ದ? ತನ್ನದೇ ಬೆಸ್ಟ್ ಫ್ರೆಂಡ್ನ ಎಕ್ಸ್ ಗರ್ಲ್ ಫ್ರೆಂಡನ್ನು ಕೊಲೆ ಮಾಡುವಂತಹ ಉದ್ದೇಶವಾದರೂ ಅವನಿಗೇನಿತ್ತು? ಎರಡನೇ ಪ್ರಶ್ನೆ, ಆಕೆಯ ಮಧ್ಯರಾತ್ರಿಯ ಕೊನೆಯ ಸ್ಟೇಟಸ್ನ ಹಿಂದಿನ ನಿಜವಾದ ಅರ್ಥವೇನು? ಆಕೆಯ ಸಾವು, ವಿಡಿಯೋ ಕಳುಹಿಸಿದ ಸಮಯ, ಇವೆಲ್ಲದರ ಹಿಂದೆ ಯಾವುದಾದ್ರೂ ಅಗೋಚರ ಶಕ್ತಿಯ ಕೈವಾಡವಿದೆಯಾ, ಅಥವಾ ಇದೊಂದು ಅತ್ಯಂತ ವ್ಯವಸ್ಥಿತವಾದ ವಿಕೃತ ಸಂಚ? ಮತ್ತು ಫೈನಲಿ ಅತ್ಯಂತ ಆತಂಕಕಾರಿ ಪ್ರಶ್ನೆಯೆಂದರೆ, ಈಗ ರೋಹಿತ್ ಅಪಾಯದಲ್ಲಿದ್ದಾನಾ? ಕೊಲೆಗಾರ ಬೇರಾರೂ ಅಲ್ಲ, ಅವನ ಜೊತೆಯಲ್ಲೇ ಇರುವ, ಅವನ ಪ್ರತಿಯೊಂದು ನಡೆಯೂ ತಿಳಿದಿರುವ ಅವನ ಬೆಸ್ಟ್ ಫ್ರೆಂಡ್. ಹಾಗಾದ್ರೆ ಆ ಹಂತಕನ ಮುಂದಿನ ಗುರಿ ರೋಹಿತ್ ತಾನೆ? ಅವನ ಪ್ರಾಣಕ್ಕೂ ಸಂಚಕಾರವಿದೆಯಾ? ಈ ಎಲ್ಲ ರೋಮಾಂಚಕಾರಿ ಪ್ರಶ್ನೆಗಳಿಗೆ ಉತ್ತರ ನಾಳೆ ಭಾಗ 2ರಲ್ಲಿ ಈ ನಿಗೂಢತೆಯ, ಈ ರಕ್ತಸಿಕ್ತ ದ್ರೋಹದ ಪರದೆಯನ್ನ ಸಂಪೂರ್ಣವಾಗಿ ಸರಿಸೋಣ. ಅಲ್ಲಿಯವರೆಗೆ ಕನ್ನಡಿಯೊಳಗಿನ ಆ ನೆರಳಿನ ಹಿಂದಿನ ರಹಸ್ಯದ ಬಗ್ಗೆ ಯೋಚಿಸ್ತಿರಿ. ಮುಂದಿನ ಎಕ್ಸ್ಪ್ಲೇನರ್ನಲ್ಲಿ ಸಿಗೋಣ.